ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿರುತ್ತೆ. ಇಲ್ಲಿ ನೀವು ಯಾವುದೇ ರೀತಿ ಸೇಲ್ಸ್ ಅಥವಾ ಟಾರ್ಗೆಟ್ ರಿಲೇಟೆಡ್ ಜಾಬ್ಸ್ಗಳನ್ನ ಮಾಡೋ ನೆಸೆಸಿಟಿ ಇರೋದಿಲ್ಲ. ಈಸಿಯಾಗಿ ನೀವು ಕನ್ನಡದಲ್ಲಿ ಅಥವಾ ಮನೆಯಿಂದ ಈಸಿಯಾಗಿ ಕೆಲಸನ ಮಾಡ್ಬೋದಾಗಿರುತ್ತೆ. ನೀವೇನಾದರೂ ಫ್ರೆಷರ್ಸ್ ಆಗಿದ್ರು ಅಥವಾ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವೇನಾದ್ರು ಹೌಸ್ ವೈಫ್ಸ್, ಕೆರಿಯರ್ ಬ್ರೇಕ್ ಆಗಿದೆ ಅಥವಾ ಮದರ್ಸ್ಗಳು ಕೆರಿಯರ್ ಬ್ರೇಕ್ ಆಗಿದೆ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಏನೂ ಇಲ್ಲ, ನಾನು ಫ್ರೆಷರ್ ಅಂದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಜಸ್ಟ್ PUC ಪಾಸ್ ಆಗಿದ್ದೀನಿ ಅಷ್ಟೇ, ನನಗೇನೋ ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ಈಸಿ ಆದಂಥ ಕೆಲಸ ಬೇಕು ಅಂದರೂ ಅವರು ಇಲ್ಲಿ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಅವರು ಜಸ್ಟ್ PUC ಪಾಸ್ ಆಗಿದ್ರೆ ಸಾಕು ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ಟ್ರಾ ಏನು ಸ್ಕಿಲ್ಸ್ಗಳ್ನು ಕೂಡ ಅವರು ಕೇಳಿಲ್ಲ. ನಿಮಗೆ ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಅಂದರೂ ಕೂಡ ಕಂಪ್ನಿಯವರೇ ನಿಮಗೆ ಟ್ರೈನಿಂಗ್ನ ಕೊಟ್ಟು ಕಂಪ್ಲೀಟಾಗಿ ಗೈಡ್ ಕೂಡ ಮಾಡ್ತಾರೆ. ಇನ್ನು ಇಲ್ಲಿ ನಿಮಗೆ ಬೆಸ್ಟ್ ಪಾರ್ಟ್ ಏನು ಅಂದರೆ, ನೀವಿಲ್ಲಿ ಅಪ್ಲೈ ಮಾಡೋದ್ರ ಜೊತೆಗೆ ಕಂಪ್ನಿಯವರ HR ಒಂದು 5 ಜನದ ನಂಬರ್ನ ಕೊಟ್ಟಿದ್ದಾರೆ. ಅಪ್ಲೈ ಮಾಡಿದ್ಮೇಲೆ ಅವ್ರಿಗೆ ಕಾಲ್ ಮಾಡಿ ಕೂಡ ನೀವು ನಿಮ್ಮ ರೆಸ್ಯೂಮ್ಸ್ನ ಸೆಂಡ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಇಂಟರ್ವ್ಯೂ ಕೊಟ್ಟು ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡದೆ ಇಲ್ಲಿ ಎಲ್ಲರೂ ಅಪ್ಲೈನ ಮಾಡ್ಕೊಳ್ಳಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ, ಇದು ರೊಟೇಷನಲ್ ಶಿಫ್ಟ್ಸ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈನ ಮಾಡ್ಕೊಳ್ಬೋದು. ಇನ್ನು ಇಲ್ಲಿ ಕಂಪ್ನಿ ನೋಡಿದ್ರೆ ಶೈನ್ಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಟ್ರಾವೆಲರ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಒಂದೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಆಗಿ ಜೆನ್ಯೂನ್ ಆದಂಥ ಕಂಪ್ನಿ ಆಗಿರುತ್ತೆ. ನೀವು ಬೇಕಂದರೆ ಗೂಗಲ್ ಅಥವಾ ChatGPTಲಿ ಕೂಡ ಚೆಕ್ ಮಾಡ್ಕೊಬೋದು. ಇನ್ನು ನಿಮ್ಮ ರೋಲ್ ಏನಾಗಿರುತ್ತೆ ಅಂದರೆ, ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಕಂಪನಿಯವರ ಕಸ್ಟಮರ್ಸ್ ಯಾರು ಇರ್ತಾರೆ, ಅವ್ರಿಗೇನಾದ್ರು ಕ್ವೆಶನ್ಸ್ ಅಥವಾ ಡೌಟ್ಸ್ ಇತ್ತು ಅಥವಾ ಏನಾದ್ರು ಆನ್ಸರ್ಸ್ ಬೇಕಿತ್ತಂದರೆ ನಿಮಗೆ ಚಾಟ್ ಅಥವಾ ಇಮೇಲ್ನ ಮಾಡಿರ್ತಾರೆ. ಅದಕ್ಕೆ ಜಸ್ಟ್ ರೆಸ್ಪಾನ್ಸ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಏನು ರೆಸ್ಪಾನ್ಸ್ ಮಾಡಬೇಕು, ಹೇಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನೆಲ್ಲ ಕಂಪ್ನಿಯವರು ಕಂಪ್ಲೀಟಾಗಿ ನಿಮಗೆ ಗೈಡ್ನ ಮಾಡ್ತಾರೆ. ಜೊತೆಗೆ ಇಮೇಲ್ ಹಾಗೆ ಚಾಟ್ಗಳ ಲೈಕ್ ಏನು ಹೇಳ್ತಾರೆ, ಡ್ರಾಫ್ಟ್ ಅಥವಾ ಆಲ್ರೆಡಿ ಟೈಪ್ ಆಗಿರೋದನ್ನ ನಿಮಗೆ ಕಳಿಸ್ಕೊಟ್ಟಿರ್ತಾರೆ. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಏನು ಆ್ಯಪ್ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಕೂಡ ಕಂಪ್ನಿಯವರೇ ನಿಮಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಇನ್ನು ಈ ವಿಡಿಯೋದಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನಿರುತ್ತೆ, ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಈ ಕೆಲಸನ ಮಾಡೋದಕ್ಕೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಕೂಡ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವೀಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ಇದು ಬಂದು ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಅಥವಾ ಎಕ್ಸಿಕ್ಯೂಟಿವ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಸ್ಟಮರ್ ಸರ್ವಿಸ್ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ನಿಮಗೇನಾದ್ರು ವರ್ಕ್ ಫ್ರಮ್ ಆಫೀಸ್ ಬೇಕು ಅಂದರೂ ಕೂಡ ಇಲ್ಲಿ ಓಪನಿಂಗ್ಸ್ಗಳಿದೆ ಬ್ಯಾಂಗ್ಳೂರಲ್ಲೆಲ್ಲ, ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಬಟ್ ಬೇರೆ ಬೇರೆ ರೋಲ್ಗಳಿಗಾಗಿರುತ್ತೆ, ಅದನ್ನು ನೀವು ನೋಡ್ಕೊಬೋದು. ಹಾಗೆ ಇಲ್ಲಿ ನೀವು ನೋಡಿದ್ರೆ ಕಂಪ್ನಿ ನೇಮ್ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಶೈನಿಂಗ್ ಸ್ಟಾರ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಟ್ರಾವೆಲರ್ಸ್ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಸೊ ನೀವೇನಾದ್ರು ಫ್ರೆಷರ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೌಕರಿಯವರು ಕೂಡ ಇದೊಂದು ಜೆನ್ಯೂನ್ ಕಂಪ್ನಿ ಅನ್ನೋ ಇದನ್ನು ಕೂಡ ಕೊಟ್ಟಿದ್ದಾರೆ. ಇದು 10 years ಪ್ಲಸ್ಸಿಂದ ನೌಕರಿಯಲ್ಲಿ ಹೈರಿಂಗ್ಸ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅದು ಜೆನ್ಯೂನ್ ಅನ್ನೋದನ್ನ ಅವರು ಪ್ರೂವ್ ಮಾಡಿದ್ದಾರೆ. ಇನ್ನು ಇಲ್ಲಿ 1,75,000 2,50,000 ಪರ್ ಆ್ಯನಮ್ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೇನಿಲ್ಲ ಅಂದರೂ ಲೈಕ್ 12,15,000 20,000 ಪರ್ ಮಂತ್ ಸ್ಯಾಲ್ರಿ ಇರುತ್ತೆ, ಪ್ಲಸ್ ಬೋನಸ್ ಕೂಡ ಇರುತ್ತೆ. ಹಾಗೆ ಇಲ್ಲಿ ಮತ್ತೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ನ ಮಾಡಿದ್ದಾರೆ. 4 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. 400 ಇಲ್ಲಿ ಓಪನಿಂಗ್ಸ್ ಇದೆ ಅಂತ ಕೂಡ ಅವ್ರು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇರುತ್ತೆ ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ. ಇಲ್ಲಿ ನೋಡ್ಬೋದು, ಹೈ ಜಾಬ್ ಸೀಕರ್, ಪ್ಲೀಸ್ ನೋಟ್ ಶೈನ್ ಸ್ಟಾರ್ಸ್ TPL never charges for any fees or recruitment. Do not pay money to anyone claiming to offer jobs on our behalf ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಫಸ್ಟಾಗಿ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಈ ಕಂಪ್ನಿಯವರು ಯಾವುದೇ ರೀತಿ ಫೀಸ್ಗಳನ್ನ ಅವರು ತೊಗೊಳೋದಿಲ್ಲ ಅಥವಾ ಅಮೌಂಟ್ನ ತೊಗೊಳೋದಿಲ್ಲ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಅಥವಾ ಕೆಲಸ ಕೊಡೋದಕ್ಕೆ. ಯಾರು ನಮ್ಮ ಕಂಪ್ನಿಗಳ ನೇಮ್ ಹೇಳ್ತಾ ಅಥವಾ ನಮ್ಮ ಕಡೆಯಿಂದ ಅಂತ ಅಮೌಂಟ್ನ ಕೇಳಿದರೆ ಪ್ಲೀಸ್ ಕೊಡಬೇಡಿ ಅಂತ ಅವ್ರು ಫಸ್ಟ್ ಮೆನ್ಷನ್ ಮಾಡಿದ್ದಾರೆ. ಇನ್ನು ಜಾಬ್ ಟೈಟಲ್ ನೋಡಿದ್ರೆ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ವರ್ಕ್ ಮೋಡ್ ನೋಡಿದ್ರೆ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಅಂತ ಮತ್ತೆ ಮೆನ್ಷನ್ನ ಮಾಡಿದ್ದಾರೆ. ಸ್ಯಾಲ್ರಿನ ಅವರು ಕರೆಕ್ಟಾಗಿ ಕೊಟ್ಟಿದ್ದಾರೆ. 14,000 20,000 CTR ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು 14,000 20,000 ಪರ್ ಮಂತ್ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನೀವು ಸ್ಯಾಲ್ರಿ ಲೈಕ್ ಇಂಟರ್ವ್ಯೂ ಕಾಲ್ ಮಾಡಿದಾಗ ಎಷ್ಟು ಬೇಕು ಅಂತ
ಸ್ಪೆಸಿಫೈ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನಾದರೂ ಲೈಕ್ 18, 19, 20 ಆ ರೀತಿ ಹೇಳಿದ್ರೆ ಅದು 20 ಒಳಗೆ ಲೈಕ್ 18, 19 ಆ ಥರನೇ ಕೊಡ್ತಾರೆ. ನೀವೇನಾದರೂ 15 ಆ ರೀತಿ ಹೇಳಿದ್ರೆ 14,000 ಅವರು ಪ್ರೊವೈಡ್ನ ಮಾಡ್ತಾರೆ. ಸೊ ಅದನ್ನು ನೋಡಿಕೊಂಡು ನೀವಿಲ್ಲಿ ಕೇಳ್ಬೋದಾಗಿರುತ್ತೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಹ್ಯಾಂಡಲ್ ಕಸ್ಟಮರ್ ಕ್ವೈರೀಸ್ ವಿತ್ ಕಾಲ್, ಚಾಟ್ಸ್, ಇಮೇಲ್ ಆ್ಯಸ್ ಪರ್ ಪ್ರೊಸೆಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು 3 ರೋಲಲ್ಲಿ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಲೈಕ್ ನಿಮಗೆ ಕಾಲ್ ಬೇಕಂದರೆ ಕಾಲ್ನ ತೊಗೊಳ್ಬೋದು, ಚಾಟ್ ಬೇಕಂದರೆ ಚಾಟ್ನ ತೊಗೊಬೋದು, ಅಥವಾ ಇಮೇಲ್ ಬೇಕಂದರೆ ಇಮೇಲ್ ಪೋಸ್ಟ್ನ ತೊಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರೊವೈಡ್ ಅಕ್ಯುರೇಸ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ರಿಸಾಲ್ವ್ ಕಸ್ಟಮರ್ಸ್ ಇಶ್ಯೂಸ್ ಎಫೆಕ್ಟಿವ್ಲಿ ಅಂತ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಕಸ್ಟಮರ್ಸ್ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ ಅಥವಾ ಏನು ಡೌಟ್ಸ್ ಇದೆ ಅಂತ ಹೇಳ್ತಾರೆ ಅದನ್ನು ನೀವು ಇಲ್ಲಿ ಕ್ಲಿಯರ್ ಮಾಡಿಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೀವೇನಾದ್ರು ಚಾಟ್ ಅಥವಾ ಇಮೇಲ್ ತೊಗೊಂಡ್ರೆ ಮಾತಾಡೋ ನೆಸೆಸಿಟಿ ಇರೋದಿಲ್ಲ. ಕಂಪ್ನಿಯವರು ಏನು ಮೆಸೇಜ್ ಮಾಡಬೇಕು ಅಥವಾ ಏನು ಇಮೇಲ್ ಮಾಡಬೇಕು ಅನ್ನೋದನ್ನ ಕೊಟ್ಬಿಟ್ಟಿರ್ತಾರೆ ಡ್ರಾಫ್ಟ್ ರೂಪದಲ್ಲಿ. ಜಸ್ಟ್ ಅದು ಯಾವುದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ಸೆಂಡ್ ಮಾಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ತುಂಬ ಈಸಿಯಾಗಿ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದು. ಇನ್ನು ಲೈಕ್ ಫುಲ್ ಟೈಮ್ ಆಗಿರೋದ್ರಿಂದ ಕಂಪ್ಲೀಟ್ ಡೇ ನೀವು ವರ್ಕ್ ಮಾಡಬೇಕು ಅನ್ನೋದಿರಲ್ಲ. ಇಷ್ಟು ನಂಬರ್ಸ್ ಅಥವಾ ಇಷ್ಟು ಚಾಟ್ಸ್ಗಳಂತ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಕಂಪ್ಲೀಟ್ ಫ್ರೀ ಇರುತ್ತೆ. ಇನ್ನು ಮೇಂಟೈನ್ ಪ್ರೊಫೆಷ್ನಲ್ ಕಮ್ಯುನಿಕೇಷನ್ ಆ್ಯಂಡ್ ಸರ್ವಿಸ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕಮ್ಯುನಿಕೇಷನ್ ಹಾಗೆ ಸರ್ವಿಸ್ ಕ್ವಾಲಿಟೀಸ್ನ ನೀವು ಮೇಂಟೈನ್ ಮಾಡಬೇಕಾಗಿರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಅಂತ ಕೊಡ್ತಿದ್ದಾರೆ. ಇನ್ನು ಡಾಕ್ಯುಮೆಂಟ್ ಕಸ್ಟಮರ್ಸ್ ಇಂಟರಾಕ್ಷನ್ಸ್ ಆ್ಯಂಡ್ ಫಾಲೋ ಸ್ಟ್ಯಾಂಡರ್ಡ್ ಆಪರ್ಚುನಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಸ್ಟಮರ್ಸ್ ಜೊತೆ ಏನು ಇಂಟರಾಕ್ಷನ್ಸ್ ಮಾಡಿದ್ರಿ ಅನ್ನೋದನ್ನ ನೀವು ಲೈಕ್ ಏನು ಹೇಳ್ತಾರೆ ಡಾಕ್ಯುಮೆಂಟ್ನ ಇಟ್ಕೊಳ್ಬೇಕಾಗಿರುತ್ತೆ, ಪ್ರೂಫ್ನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಿಫ್ಟ್ಸ್ ಆ್ಯಂಡ್ ವರ್ಕಿಂಗ್ ಡೀಟೇಲ್ಸ್ ನೋಡಿದ್ರೆ ಇದು ರೊಟೇಷನಲ್ ಶಿಫ್ಟ್ಸ್ ಇರುತ್ತೆ. ಓಕೆನಾ, ಮೇನ್ ಆಗಿ ಇದು ಬಂದು ರೊಟೇಷನಲ್ ಶಿಫ್ಟ್ಸ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ನಾನು ಸ್ಟೂಡೆಂಟ್ಸ್ ಆಗಿ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಿಗೆ ಇಲ್ಲಿ ನಾನು ಅಪ್ಲೈ ಮಾಡ್ಬೋದು ಅಂತ ಹೇಳಿಲ್ಲ, ಯಾಕಂದರೆ ಇದು ರೊಟೇಷನಲ್ ಶಿಫ್ಟ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ನೈಟ್ ಶಿಫ್ಟ್ಸ್ ಕೂಡ ಕೆಲವೊಂದು ಸಲ ಇರುತ್ತೆ. ಇನ್ನು 6 days ವರ್ಕಿಂಗ್ ಇರುತ್ತೆ ವಿತ್ 1 ರೊಟೇಷನಲ್ ವೀಕ್ ಆಫ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ವಾರದಲ್ಲಿ 6 ದಿನ ಕೆಲಸನ ಮಾಡಬೇಕು, 1 ದಿನ ರೊಟೇಷನಲ್ ವೀಕ್ ಆಫ್ ಇರುತ್ತೆ. ಅಂದರೆ ನೀವು ಸ್ಯಾಟರ್ಡೆ ಸಂಡೇ ಕೆಲಸನ ಮಾಡಬೇಕಾಗಿರುತ್ತೆ. ಮಂಡೆಯಿಂದ ಫ್ರೈಡೇ ಒಳಗೆ ನಿಮ್ಗೊಂದಿನ ವೀಕ್ ಆಫ್ನ ಕೊಡ್ತಾರೆ. ಕೆಲವೊಂದ್ಸಲ ಸ್ಯಾಟರ್ಡೆ ಸಂಡೇ ಬೇಕು ಅಂದರೂ ಕೂಡ ನೀವು ತೊಗೊಳ್ಬೋದಾಗಿರುತ್ತೆ. ಇನ್ನು ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಕಂಫರ್ಟಬಲ್ ವರ್ಕಿಂಗ್ ನೈಟ್ ಶಿಫ್ಟ್ಸ್ ಅಂತ ಕೊಡ್ತಾ ಇದ್ದಾರೆ. ಸೊ ನೀವು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕಾಗಿರುತ್ತೆ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಿದ್ದಾರೆ. ಆದಷ್ಟು ಲೇಡೀಸ್ಗಳಲ್ಲಿ ಅಪ್ಲೈನ ಮಾಡ್ತಾ ಇದ್ರೆ ಅಥವಾ ವರ್ಕ್ನ ಮಾಡ್ತಾ ಇದ್ರೆ ನೈಟ್ ಶಿಫ್ಟ್ಸ್ಗೆ ಕೊಡೋದಿಲ್ಲ, ಬಾಯ್ಸ್ಗಳಿಗೆ ಆಲ್ಮೋಸ್ಟ್ ಇರುತ್ತೆ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಬಂದು ಸೊ ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ಸ್ ನಿಮ್ಮದು ಅಟ್ಲೀಸ್ಟ್ 12th ಪಾಸ್ ಆಗಿರಬೇಕಾಗಿರುತ್ತೆ ಅಥವಾ ಗ್ರ್ಯಾಜುಯೇಟ್ಸ್ ಆದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೀವೇನಾದ್ರು ಡಿಪ್ಲೊಮೊ ಆ ರೀತಿ ಮಾಡ್ಕೊಂಡಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷ್ ಆದರೂ ಅಟ್ಲೀಸ್ಟ್ ಮಾತಾಡೋದಕ್ಕೆ ಬರುತ್ತೆ ಅಂದರೆ ಅಥವಾ ಮಾತಾಡೋದಕ್ಕೆ ಬರೆಯೋದಕ್ಕೆ ಓದೋಕ್ಕೆ ಬರುತ್ತೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ, ಏನು ಕೂಡ ಪ್ರಾಬ್ಲಮ್ ಇರೋದಿಲ್ಲ. ಹಿಂದಿ ಬಂದರೂ ವೆಲ್ ಆ್ಯಂಡ್ ಗುಡ್. ಓಕೆನಾ. ಸೊ ಇನ್ನು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಲ್ಯಾಪ್ಟಾಪ್ ಅಥವಾ ಇಂಟರ್ನೆಟ್ ಕನೆಕ್ಷನ್ ಇಲ್ಲಿ ವರ್ಕ್ ಮಾಡೋದಕ್ಕೆ ಬೇಕಾಗೇ ಆಗುತ್ತೆ, ನಿಮಗೆ ಯೂಸ್ ಮಾಡೋದಕ್ಕೆ ಬರಬೇಕಾಗಿರುತ್ತೆ ಲ್ಯಾಪ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಮನೆಯಿಂದನೇ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಶುಡ್ ಹ್ಯಾವ್ ದೇರ್ ಓನ್ ಲ್ಯಾಪ್ಟಾಪ್ ಆಫ್ i5 ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಅಬೌವ್ 5 ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕಾಗಿರುತ್ತೆ, ಅದು i5 ಪ್ರೋಸೆಸ್ದಾಗಿರಬೇಕಾಗಿರುತ್ತೆ. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ 50 Mbps ಸ್ಪೀಡ್ಸ್ ಆನ್ ವೈಫೈ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೊಂದು 50 Mbps ಸ್ಪೀಡ್ ಇರುವಂಥ ವೈಫೈ ಬೇಕಾಗಿರುತ್ತೆ. ಇನ್ನು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ಸ್ ಆ್ಯಂಡ್ ಕ್ವಾಲಿಟಿ ವರ್ಕ್ ಸ್ಪೇಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ ಆಲ್ರೆಡಿ ಅವ್ರು ಮೆನ್ಷನ್ನ ಮಾಡಿದ್ದಾರೆ, ಜೊತೆ ಕ್ವೈಟ್ ಸ್ಪೇಸ್ ಇರಬೇಕಾಗಿರುತ್ತೆ ನೀವು ಇಲ್ಲಿ ಕೆಲಸನ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಕಾಲಿಂಗ್ಸ್ ತೊಗೊಂಡಾಗ ಏನು ಬ್ಯಾಕ್ಗ್ರೌಂಡ್ ನಾಯ್ಸ್ಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಆ ಥರ ಹೇಳ್ತಿರೋವಂಥದ್ದು. ಇನ್ನು ನೀವೇನಾದ್ರು ಚಾಟ್ ಅಥವಾ ಇಮೇಲ್ ತೊಗೊಂಡ್ರೆ ಅದ್ರ ನೆಸೆಸಿಟಿ ಇರೋದಿಲ್ಲ. ಇನ್ನು ಎಕ್ಸ್ಪೀರಿಯನ್ಸ್ ಅಥವಾ ಏನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೆಷರ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಬೆನಿಫಿಟ್ಸ್ ಅಥವಾ ಪೀಕ್ ಏನು ಸಿಗುತ್ತೆ ನಿಮಗೆ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಮನೆಯಿಂದನೇ ಕೆಲಸನ ಮಾಡುವಂಥದ್ದು. ಇನ್ನು ಫಿಕ್ಸ್ಡ್ ಸ್ಯಾಲ್ರಿ ಪ್ಲಸ್ ಇನ್ಸೆಂಟಿವ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ನಾನು ಆಲ್ರೆಡಿ ಹೇಳಿರೋ ಹಾಗೆ 14,000 to 20,000 ಸ್ಯಾಲ್ರಿ ಮಧ್ಯದಲ್ಲಿ ನಿಮಗೆ ಫಿಕ್ಸ್ನ ಮಾಡ್ತಾರೆ ಅಥವಾ 20,000 ಆ ಥರ ಫಿಕ್ಸ್ನ ಮಾಡ್ತಾರೆ. ಪ್ಲಸ್ ಇನ್ಸೆಂಟಿವ್ಸ್ಗಳಿರುತ್ತೆ, ನೀವೆಷ್ಟು ಚೆನ್ನಾಗಿ ಕೆಲಸನ ಮಾಡ್ತಾ ಇರ್ತೀರಾ ಅಥವಾ ಮಂತ್ಲಿ ಇಷ್ಟು ಅಂತ ಇನ್ಸೆಂಟಿವ್ಸ್ ಇರುತ್ತೆ, ಅದನ್ನು ಕೂಡ ನಿಮಗೆ ಪ್ರೊವೈಡ್ನ ಮಾಡ್ತಾರೆ. ಇನ್ನು ಕೆರಿಯರ್ ಗ್ರೋತ್ ಆಪರ್ಚುನಿಟೀಸ್ ಕೂಡ ನಿಮಗೆ ಇದೆ ಅಂತ ಹೇಳ್ತಿದ್ದಾರೆ. ಅದು ಆಲ್ಮೋಸ್ಟ್ ಎಲ್ಲ ಕಂಪ್ನಿಲೂ ಇದ್ದೇ ಇರುತ್ತೆ. ಸೊ ಈ ಕಂಪ್ನಿಲೂ ಕೂಡ ಒಂದು ಒಳ್ಳೆ ಕೆರಿಯರ್ ಗ್ರೋತ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಕ್ಯಾನ್
ಕಾಂಟ್ಯಾಕ್ಟ್ ಅಂತ ಅವರು 1 2 3 4 5 ಲೈಕ್ HR ಆಗಿರ್ಬೋದು ಅಥವಾ ಅವರ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರುವಂಥ ಕ್ಯಾಂಡಿಡೇಟ್ಸ್ನ ನಂಬರ್ನ ಕೊಟ್ಟಿದ್ದಾರೆ. ಈ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ಆದಷ್ಟು ಕಾಲ್ನ ಮಾಡಿ. ಸೊ ಅದರಿಂದ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿದೆ, ನಿಮಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದು ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ವಾಟ್ಸಪ್ ಮಾಡಿದಾಗ ನೀವು ಹೇಳಬೇಕಂತಿರೋದೇ ಒಂದು, ಅಲ್ಲಿ ಟೈಪ್ ಮಾಡೋದೇ ಒಂದು ಅನ್ನೋ ರೀತಿ ಆದರೆ ಪ್ರಾಬ್ಲಮ್ ಆಗ್ಬೋದು ಅಥವಾ ಅವ್ರಿಗೆ ಅಷ್ಟು ಇಂಪ್ರೆಸ್ ಆಗದೆ ಇರ್ಬೋದು. ಸೊ ನೀವು ಕಾಲ್ನ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ, ನೀವು ಎಷ್ಟು ಚೆನ್ನಾಗಿ ಕಾನ್ವರ್ಸೇಷನ್ಸ್ನ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲ ಅವ್ರಿಗೂ ಕೂಡ ಕೆಲವೊಂದಷ್ಟು ಕ್ಲಾರಿಟಿಗಳು ಸಿಗುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿತ್ತು. ಇನ್ನು ಇಲ್ಲಿ ಕೆಳಗಡೆ ನೋಡಿದ್ರೆ ನಿಮಗೆ ರೋಲ್ ನೋಡಿದರೆ ಕಸ್ಟಮರ್ ಸರ್ವಿಸ್ ಕೊಟ್ಟಿದ್ದಾರೆ, ಟೈಪ್ ನೋಡಿದ್ರೆ BPM BPO ಅಂತ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ ನಿಮಗೆ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪ್ರೇಟರ್ ಆಗಿ ಬರುತ್ತೆ, ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಪರ್ಮನೆಂಟ್ ಆಗಿರುತ್ತೆ, ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಕ್ಯಾಟಗರಿ ನೋಡಿದ್ರೆ ಮತ್ತೆ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪ್ರೇಟರ್ ಆರ್ ಅದರ್ ಅನ್ನೋದಕ್ಕೆ ಮೆನ್ಷನ್ನ ಮಾಡಿದ್ದಾರೆ. ಎಜುಕೇಷನ್ಸ್ನ ನೋಡಿದ್ರೆ ನೀವು ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ, ಯಾಕಂದರೆ ಆಲ್ರೆಡಿ ಅವರು 12th ಪಾಸ್ ಆಗಿರೋರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿರೋದ್ರಿಂದ ಆ ರೀತಿ ಮೆನ್ಷನ್ನ ಮಾಡಿದ್ದಾರೆ. ಕೀ ಸ್ಕಿಲ್ಸ್ಗಳನ್ನ ನೀವು ನೋಡ್ಬೋದು, BPO ಕಸ್ಟಮರ್ ಸರ್ವಿಸ್ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಈ ರೀತಿಯಾದಂಥ ಕೀ ಸ್ಕಿಲ್ಸ್ಗಳನ್ನ ಅವರು ಹೇಳಿದ್ದಾರೆ ಅಷ್ಟೇ. ಸೊ ಸ್ಪೆಸಿಫಿಕ್ ಆಗಿ ನಿಮ್ಗೆ ಇದೇ ರೀತಿಯಾದಂಥ ಕೀ ಸ್ಕಿಲ್ಸ್ಗಳಿರಬೇಕು ಅನ್ನೋ ಏನು ನೆಸೆಸಿಟಿ ಇಲ್ಲ, ಈಸಿಯಾಗಿ ನೀವು ಇಲ್ಲಿ ಕೆಲಸ ಮಾಡ್ತಾ ಹೋಗ್ಬೋದು, ತುಂಬಾ ಈಸಿಯಾದಂಥ ಕೆಲಸ. ಸೊ ಯಾರು ಕೂಡ ಇಲ್ಲಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ನಾನು ಲಾಗಿನ್ ಆಗದೆ ಇರೋದ್ರಿಂದ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ ಜಸ್ಟ್ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವಿಲ್ಲಿ ಸಕ್ಸಸ್ಫುಲ್ ಆಗಿ ಅಪ್ಲೈನ ಮಾಡ್ಬೋದು. ನಾನು ಏನಕ್ಕೆ ಇಲ್ಲಿ ಕ್ಲಿಕ್ನ ಮಾಡಿಲ್ಲ ಅಥವಾ ಲಾಗಿನ್ ಆಗಿಲ್ಲ ಅಂದರೆ ಜಸ್ಟ್ ಅದ್ರ ಮೇಲೆ ನಿಮಗೆ ತೋರಿಸೋಕೆ ಅಂತ ಕ್ಲಿಕ್ ಮಾಡಿದ್ರೆ ಅದು ಅಪ್ಲೈ ಆಗಿಬಿಡುತ್ತೆ. ಸೊ ಅದರಿಂದ ಒಬ್ರಿಗೆ ಸಿಗುವಂಥ ಆಪರ್ಚುನಿಟೀಸ್ ಕಮ್ಮಿ ಆಗಬಾರ್ದು ಅನ್ನೋ ರೀಸನ್ಗೆ ನಾನು ಇಲ್ಲಿ ಲಾಗೌಟ್ ಆಗಿ ಇಟ್ಟಿದ್ದೀನಿ. ಜಸ್ಟ್ ನೀವಿಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ನೀವು ಆಲ್ರೆಡಿ ಹಾಕಿರ್ತೀರಾ, ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಸೊ ನಿಮ್ಗೇನಾದ್ರು ಅಪ್ಲೈ ಮಾಡಿದಾಗ ಏನಾದ್ರು ಸೈಡಲ್ಲಿ ಕ್ವೆಶನ್ಸ್ ಏನಾದ್ರು ಕೇಳ್ತು ಅಂದರೆ ಜಸ್ಟ್ ಕಾಮನ್ ಕ್ವೆಶನ್ಸ್ಗಳಿರುತ್ತೆ, ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಆ ರೀತಿ ಕ್ವೆಶನ್ಸ್ ಇರುತ್ತೆ. ನಿಮ್ಗೆ ಏನಾದ್ರು ಕ್ವೆಶನ್ಸ್ ಬಂದು ನಿಮಗೆ ಆನ್ಸರ್ ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ರೆಸ್ಪಾನ್ಸ್ನ ಮಾಡ್ತೀನಿ. ಹಾಗೆ ಈ ಕೆಲಸ ಮಾಡೋದಕ್ಕೆ ಲ್ಯಾಪ್ಟಾಪ್ ಏನೆಲ್ಲ ನೆಸೆಸಿಟೀಸ್ ಇದೆ, ಹೇಗೆ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ. ಡೌಟ್ ಇದ್ದರೂ ಏನಾದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಇಲ್ಲಿ ನೀವು ಅಪ್ಲೈನ ಮಾಡಿದ್ಮೇಲೆ ನೌಕರಿಯಲ್ಲಿ ನೀವು ಕೊಟ್ಟಿರೋಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ನು ಕೂಡ ಯಾವಾಗಲೂ ಚೆಕ್ ಮಾಡ್ಕೊಳ್ತಾ ಇರಿ ಡೈಲಿ ಬೇಸಲ್ಲಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಅಥವಾ ಇಮೇಲ್ ಬಂದರೂ ಪ್ಲೀಸ್ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ ಮಾತಾಡಿ. ಹಾಗೆ ನೀವೇ ಇಲ್ಲಿ ಕಾಲ್ ಮಾಡೋದ್ರಿಂದ ನಿಮಗೊಂದು ಕನ್ಕ್ಲೂಷನ್ಸ್ ಬರುತ್ತೆ. ಸೊ ಜಾಸ್ತಿ ವೆಯ್ಟ್ ಮಾಡಬೇಕು ಅಥವಾ ಇಮೇಲಿಗೆ ಕಾಯಲೇಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಸೊ ಆ 5 ನಂಬರಲ್ಲಿ ಯಾವುದಾದ್ರು ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಇಲ್ಲಿ ಒಂದು ಕನ್ಕ್ಲೂಷನ್ಗೆ ಬೇಗ ಬರ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡಿದ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರುವಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಎಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.